ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿನ್ನರ್ ಸರ್ಕಲ್ ವಿತ್ ನಿರಂಜನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಈ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ, ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ ರೈಟ್ ನೌ, ದಟ್ ಈಸ್ ರಿಲೇಷನ್ಶಿಪ್. ಯಾಕೆ ಆ ರಿಲೇಷನ್ಶಿಪ್ಸ್ ಕರೆಕ್ಟಾಗಿ ಸಸ್ಟೈನ್ ಆಗ್ತಾ ಇಲ್ಲ, ಯಾಕೆ ಲಾಂಗ್ ಟರ್ಮಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ನೋಡ್ಬೋದು, ಎಕ್ಸಾಂಪಲ್, ನಾವು ಫ್ರೆಂಡ್ಸ್ ಏನೋ ಬೇಗ ಮಾಡ್ಕೋತೀವಿ, ಬಟ್ ಆ ಫ್ರೆಂಡ್ಶಿಪ್ ಆಗಿ ಕನ್ವರ್ಟ್ ಆಗಲ್ಲ. ಜನರು ಲವ್ ಏನೋ ಬೇಗ ಮಾಡ್ತಾರೆ, ಬಟ್ ಆ ಲವ್ ಒಂದು ಒಳ್ಳೆ ರಿಲೇಷನ್ಶಿಪ್ ಆಗಿ ಕನ್ವರ್ಟ್ ಆಗಲ್ಲ. ಯಾಕೆ, ಏನಿದ್ರ ಕಾರಣ? ಬನ್ನಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ತಿಂಗಳು ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ರಿಲೇಷನ್ಶಿಪ್ ಅನ್ನೋದು ಒಂದು ಸಣ್ಣ ಪುಟ್ಟ ವಿಷಯ ಅಲ್ಲ. ಅದೇ ರಿಲೇಷನ್ಶಿಪ್ಪು ಸಂಬಂಧಗಳನ್ನ ಒಡೆದಾಕುತ್ತೆ, ಅದೇ ರಿಲೇಷನ್ಶಿಪ್ಪು ಸಂಬಂಧನ ಒಂದು ಮಾಡುತ್ತೆ. ಇದರಲ್ಲಿ ಎರಡು ಡಿಫರೆನ್ಸ್ ಏನಂತಂದರೆ, ನಾವು ನಮ್ಮನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀವಿ ಅದು ಡಿಪೆಂಡ್ ಆಗುತ್ತೆ. ಈಗ ನೋಡಿ, ನಾವು ಕೇಳಿರ್ತೀವಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೆಲವರು ಏನು ಮಾಡ್ತಾ ಇರ್ತಾರೆ, ಕೋಪ ಮಾಡ್ಕೋತಾರೆ. ಏನೋ ನೀವು ಅವ್ರಿಗೇನೋ ಕೊಡಲಿಲ್ಲ, ಅಥವಾ ಅವ್ರು ಹೇಳಿದ ಟೈಮಿಗೆ ನೀವು ಬರಲಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ಥರ ಪ್ರಾಬ್ಲಮ್ ಬಂದುಬಿಟ್ಟು ಎಷ್ಟೊಂದು ಒಳ್ಳೆ ಫ್ರೆಂಡ್ಶಿಪ್ಗಳನ್ನ ನಾವು ಕೊಲ್ಯಾಪ್ಸ್ ಆಗಿರೋದನ್ನು ನಾವು ಎಕ್ಸಾಂಪಲ್ ಕಣ್ಣಾರೆ ನಾವು ನೋಡಿದ್ವಿ. ಸೊ ಏನಕ್ಕೆ ಈ ಥರ ಎಲ್ಲ ಬರುತ್ತೆ ಅಂತಂದರೆ, ದಟ್ ಈಸ್ ಒಂದೇ ಒಂದು ಪ್ರಾಬ್ಲಮ್. ಏನಂತಂದರೆ, ಇಬ್ಬರು ಅವ್ರ ಈಗೋನ ಬಿಡೋಕ್ಕೆ ರೆಡಿ ಇಲ್ಲ. ಅವರು ಈಗೋನ ಬಿಡೋಕ್ಕೆ ರೆಡಿ ಇಲ್ಲ, ಇವರು ಈಗೋ ಬಿಡೋಕ್ಕೆ ರೆಡಿ ಇಲ್ಲ. ಸೊ ಯಾರಾದರೂ ಒಬ್ರು ಗೆಲ್ಲಬೇಕಂತಂದರೆ ಯಾರಾದರೂ ಒಬ್ರು ಸೋಲ್ಲೇಬೇಕು. ಅದು ಒಂದು ಥಾಟ್ ಇದೆ. ಥಾಮಸ್ ಎಡಿಸನ್ ಹೇಳಿರೋದು ಏನಂತಂದರೆ, ಇನ್ ಆರ್ಡರ್ ಟು ಗೋ ಅಪ್, ಗಿವ್ ಅಪ್ ನೆಗೆಟಿವ್ ಥಿಂಗ್ಸ್ ಅಂತ. ಸೊ ನಾವು ಅದನ್ನೇನು ಮಾಡಬೇಕು, ಸರಿ ಆಯ್ತು ಬಿಡಪ್ಪ, ನೀವೇ ದೊಡ್ಡವರಾಗಿದೆ ಅನ್ನೋ ಒಂದು ಮನೋಭಾವ ನಮ್ಮ ಒಳಗಡೆ ಬರಬೇಕು. ಅದು ಬರಬೇಕು ಅಂತ ಹೇಳಿದ್ರೆ ಫರ್ಗಿವ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್.